ಶನಿವಾರ ಸಂತೆಯ ಗುಡುಗಳಲ್ಲೇ ಶ್ರೀ ಜಯದೇವ ಜಾನುವಾರುಗಳ ಜಾತ್ರೆ ಪ್ರಾರಂಭಗೊಂಡಿದೆ. ಜಾನುವಾರುಗಳಿಂದ ರೈತರು ಮಾರಾಟ ಮಾಡುವ ಮತ್ತು ಕೊಂಡುಕೊಳ್ಳುವ ಉದ್ದೇಶದಿಂದ ಹಲವಾರು ವರ್ಷಗಳಿಂದ ಜಾನುವಾರು ಜಾತ್ರೆಯಿಂದ ನಡೆಸಲಾಗ್ತಾ ಇದೆ. ಜನವರಿ 22ರಿಂದ ಜಾನುವಾರು ಜಾತ್ರೆ ಪ್ರಾರಂಭಗೊಂಡಿದೆ. ಜಾತ್ರೆಯಲ್ಲಿ ಜಾನುವಾರು ಇಲ್ಲದಿದ್ರೂ 17 ದಿನಗಳವರೆಗೆ ನಡೆಯುವ ಈ ಜಾತ್ರೆಯಲ್ಲಿ ಜಾತ್ರಾ ಸಮಿತಿಯವರು ಜಾತ್ರೆಯ ಆಕರ್ಷಣೆಯನ್ನು ಹೆಚ್ಚಿಸಲು ಸಿದ್ಧತೆಯಿಂದ ಮಾಡಿಕೊಂಡಿದ್ದಾರೆ. ಮನೋರಂಜನೆಗಾಗಿ ಕೊಲಂಬಸ್, ಜಾಯಿಂಟ್ ವೀಲ್, ಬ್ರೇಕ್ ಡ್ಯಾನ್ಸ್, ಆಟಿಕೆ ಮುಂತಾದ ಉಪಕರಣ ಸಾಧನಗಳನ್ನು ಅಳವಡಿಸಲಾಗಿದೆ. ಇದರಿಂದ ಜಾತ್ರೆಯ ಮೆರುಗು ಹೆಚ್ಚಾಗಿದೆ. ಗ್ರಾಮ ಪಂಚಾಯತಿ ಶ್ರೀ ಜಯದೇವ ಜಾನುವಾರುಗಳ ಕಾರ್ಯಕ್ರಮದಲ್ಲಿ ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದೆ. ದಿನನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮನೋರಂಜನಾ ಕಾರ್ಯಕ್ರಮಗಳು, ಹೆಚ್ಚಿನ ಜನಸಂಖ್ಯೆಯಲ್ಲಿ ನಮ್ಮ ಜಾತ್ರೆ ಮನೋರಂಜಿಸ್ತಾ ಇದೆ. ಜಯದೇವ ಜಾನುವಾರುಗಳ ಜಾತ್ರಾ ಮಹೋತ್ಸವಕ್ಕೆ ಒಂದನೇ ವರ್ಷದ ಶ್ರೀ ಜಯದೇವ ಜಾನುವಾರುಗಳ ಜಾತ್ರಾ ಮಹೋತ್ಸವಕ್ಕೆ ಇಡೀ ನಮ್ಮ ಕೊಡಗಿನಲ್ಲಿ ಒಂದು ಉತ್ತಮವಾದ ಜಾತ್ರೆ ಅಂತ ನಾವು ಹೇಳ್ತವ. ಯಾಕೆ ಅಂದರೆ ಹಿಂದಿನಿಂದ ಇದು ರಾಜರ ಕಾಲದಿಂದ ಬಂದಂಥ ಜಾತ್ರೆ. ಹಾಗಾಗಿ ಹಿಂದೆ ದನಗಳು ಜಾಸ್ತಿ ಇರುತ್ತೋ, ಒಂದು ವ್ಯಾಪಾರ ವಹಿವಾಟುಗಳನ್ನು ಜಾತ್ರೆ ಮುಖಾಂತರ ಮಾಡ್ತಾಯಿದ್ರು. ಅದು ನಮ್ಮ ಇವತ್ತಿನ ಪೀಳಿಗೆಗೆ ಬರ್ತಾ ಬರ್ತಾ ನಶಿಸಿ ಹೋಗ್ತಾ ಇತ್ತು. ಆ ನಶಿಸಿ ಹೋಗೋದು ಬೇಡ ಅಂತ ಹೇಳಿ ಈ ಬಾರಿ ನಾವು 81ನೇ ಜಾತ್ರಾ ಸಮಿತಿಯಿಂದ ನಾವು ಒಂದು ವ್ಯವಸ್ಥಿತವಾಗಿ ಹಿಂದೆ ಇದ್ದಂಥ ಜಾನುವಾರುಗಳು ಯಾಕೆ ಇವತ್ತು ಇಲ್ಲ ಅಂತ ಹೇಳಿ ನಾವೆಲ್ಲ ಡಿಸ್ಕಸ್ ಮಾಡಿ ನಮ್ಮ ಸ್ಥಳೀಯರಿಂದ ಎಲ್ಲ ಮಾಹಿತಿ ಪಡೆದು ಒಂದು ಒಳ್ಳೆಯ ಹಿಂದಿನ ಸ್ಥಿತಿ ಮುಂದೆ ಬರಬೇಕು ಅಂತ ಹೇಳ್ತವ. ಇವತ್ತು ಸ್ಟಾರ್ಟಿಂಗು ನಮ್ಮ ಮಹೇಂದ್ರ ಅಂತ ಇಲ್ಲಿ ಹಾಲು ಉದ್ಯಮಿ ಅವರ ಮುಖಾಂತರ ಮತ್ತು ಸ್ಥಳೀಯರ ಮುಖಾಂತರ ಕೆಲವು ಹಳ್ಳಿಕಾರು ಹೋರಿಗಳನ್ನು ತರಿಸಿ ಇವತ್ತು ಜಾತ್ರೆ ಒಂದು ಮೆರುಗುಗೊಳಿಸಿದ್ದಾರೆ. ಅದು ಎಲ್ಲೆಡೆ ಫಸ್ಟ್ ಬಂದ್ವಲ್ಲ ಆ ಕಡೆ ಐಸ್ ಕ್ರೀಮ್ ತಿಂತಾ ಇದ್ರಲ್ಲ. ಈ ಏನು ವಿಡಿಯೋ ಮಾಡ್ತೀಯ?